ಈಗ ವೀವರ್ಸ್ ರೆಸಿಪಿ ಟೇಸ್ಟ್ ಮಾಡೋ ಸಮಯ ಬಂದಿದೆ. ಆ ವೀವರ್ಸ್ ರೆಸಿಪಿ ನಾ ಮಾಡ್ತೀನಿ. ಯು ಜಸ್ಟ್ ಹೆಲ್ಪ್ ಮೀ, ಸ್ವಲ್ಪ ಹೆಲ್ಪ್ ಮಾಡ್ಬೇಕಾಗುತ್ತೆ. ಆಮೇಲೆ ಟೇಸ್ಟ್ ಮಾಡಿ ಹೇಗಿತ್ತು ಅಂತಾನು ಹೇಳ್ಬೇಕಾಗುತ್ತೆ. ಸೊ ಇವತ್ತಿನ ವೀವರ್ಸ್ ರೆಸಿಪಿ ಮಾಡೋಣ. ಈ ರೆಸಿಪಿನ ಬರ್ದ್ ಕಳ್ಸಿದ್ದಾರೆ ಶ್ಯಾಮ್ಲಾ ಅವರು ತುಮಕೂರಿಂದ. ಇದರ ಹೆಸರು ಸಿಹಿ ಗೆಣಸಿನ ಪಾಯಸ. ನೀವ್ ಯಾವತ್ತಾದ್ರೂ ತಿಂದಿದ್ದೀರಾ? ಇಲ್ಲ ಇಲ್ಲ ಇಲ್ಲ. ಸೊ ಸಿಹಿ ಗೆಣಸಿನ ಪಾಯಸಕ್ಕೆ ಬೇಕಾಗುವಂತಹ ಸಾಮಗ್ರಿಗಳನ್ನ ಹೇಳ್ಬಿಡ್ತೀನಿ. ತುರಿದಿರೋ ಸಿಹಿ ಗೆಣಸು, ಹಾಲು, ಬಾದಾಮಿ ಪುಡಿ, ಕಾಯಿ ತುರಿ, ಏಲಕ್ಕಿ ಪುಡಿ, ತುಪ್ಪ, ಗೋಡಂಬಿ, ದ್ರಾಕ್ಷಿ, ಸಕ್ಕರೆ. ಮೊದಲನೇದಾಗಿ ಈ ಸಿಹಿ ಗೆಣಸಿನ ಪಾಯಸ ಮಾಡ್ಕೋಬೇಕು ಅಂದ್ರೆ ಇದು ಸ್ವಲ್ಪ ಈ ಗೋಡಂಬಿ ದ್ರಾಕ್ಷಿನೆಲ್ಲ ತುಪ್ಪದಲ್ಲಿ ಇಡಬೇಕು. ತುಪ್ಪ ಎಷ್ಟು ಜಾಸ್ತಿ ಹಾಕ್ತಿರೋ ಅಷ್ಟು ರುಚಿಯಾಗಿರುತ್ತೆ, ಕ್ಯಾಲರಿನೂ ಹೆಚ್ಚಾಗುತ್ತೆ, ಮತ್ತೆ ಟೇಸ್ಟಿ ಇರುತ್ತೆ ಆಸ್ ಯೂಶುವಲ್. ಮತ್ತೆ ಇದು ವೀವರ್ಸ್ ರೆಸಿಪಿ ಆಗಿರೋದ್ರಿಂದ ನಮ್ಗೆ ಯಾರೋ ಗೈಡ್ ಮಾಡಿದ್ದಾರೆ ನಾವು ಮಾಡ್ತಾ ಇದೀವಿ ಅಂತ. ಸೊ ಫೈನಲ್ ಪ್ರಾಡಕ್ಟ್ ಹೇಗಿರುತ್ತೆ ಗೊತ್ತಿಲ್ಲ. ಗೋಡಂಬಿ ದ್ರಾಕ್ಷಿ ಕೊಡಿ. ಫಸ್ಟ್ ಗೋಡಂಬಿ ಹಾಕೋಬೇಕು, ಆಮೇಲೆ ದ್ರಾಕ್ಷಿ ಹಾಕೋಬೇಕು. ಈಗ ಕಾದಿದೆ. ಸೊ ನಿಮ್ಗೆ ಗೋಡಂಬಿ ದ್ರಾಕ್ಷಿ ಅಂದ್ರೆ ಇಷ್ಟನಾ ನವೀನ್ ಅವರೇ? ಐ ಲವ್ ಇಟ್. ಹಾಗಿದ್ರೆ ಜಾಸ್ತಿ ಹಾಕೋಣ. ಅದು ಗೋಡಂಬಿ ಸ್ವಲ್ಪ ಕ್ರಿಸ್ಪಿ ಆಗಕ್ಕೆ ಟೈಮ್ ತಗೊಳುತ್ತೆ, ದ್ರಾಕ್ಷಿ ಬೇಗ ಇದಾಗ್ಬಿಡುತ್ತೆ, ಬ್ಲೆಂಡ್ ಆಗ್ಬಿಡುತ್ತೆ. ಹಾಗೆ ನೀವು ಸೀರಿಯಲ್ ಪ್ರೊಡಕ್ಷನ್ ಮಾಡಿದ್ರಿ, ತುಂಬಾ ಸೀರಿಯಲ್ ಪ್ರೊಡಕ್ಷನ್ ಮಾಡಿದ್ರಿ, ತುಂಬಾ ಮಾಡಿದ್ರಿ. ಈಗ ದ್ರಾಕ್ಷಿ ಹಾಕ್ತಾ ಇದ್ದೀನಿ. ಹೌದು ಹೇಮಶ್ರೀ, ನಾನು ನಂಜುಂಡಿ ಕಲ್ಯಾಣ ಆಕ್ಟ್ ಮಾಡುವಾಗಲೇ ಸೈಮಲ್ಟೇನಿಯಸ್ ಆಗಿ ನಾನು ಮಿಸ್ಟರ್ ಟೆನೆಂಟ್ ಅಂತ ಫಸ್ಟ್ ಪ್ರೊಡಕ್ಷನ್ ನಂದು ನಾನೇ ಪ್ರೊಡ್ಯೂಸ್ ಮಾಡಿ ಆಕ್ಟ್ ಮಾಡಿದೆ. ಓಕೆ, ಟೆನೆಂಟ್ ಆಗಿ. ಈಗ ಒಂದ್ ನಿಮಿಷ ಗೆಣಸ್ಕೊಡಿ. ಪಾಪ್ಯುಲರ್ ಸೀರಿಯಲ್. ಆಮೇಲೆ ಕ್ಯಾಪ್ಟನ್ ಬಲರಾಮ್ ಅಂತ ಮಾಡಿದೆ. ಭೃಂಗದ ಬೆನ್ನೇರಿ ಬಂತು, ತ್ರಿವೇಣಿಯವರ ವಸಂತಗಾನ, 67 ಹ್ಯಾರಿಸ್ ರಸ್ತೆ. ಆಮೇಲೆ ನಮ್ಮ ಸಿನಿಮಾ ನಿರ್ದೇಶಕರಾದ ಭಾರ್ಗವ ಅವ್ರ ಜೊತೆ ಸಂಘಟನೆ ಅಂತ ಮಾಡಿದೆ. ಆಮೇಲೆ ವಧು ದಕ್ಷಿಣೆ, ಲಂಚ್ ಕ್ಯಾರಿಯರ್, ಲಕ್ಕಪ್ಪ. ಹೀಗೆ ನನ್ನ ಟಿವಿ ಧಾರಾವಾಹಿಯ ಜರ್ನಿ ಸಾಕ್ತಾ ಬಂತು. ತುಂಬಾ ಖುಷಿ ದಿನಗಳನ್ನ ಕಂಡಿದ್ದೀನಿ, ಅಷ್ಟೇ ಕಹಿ ದಿನಗಳನ್ನು ಕಂಡಿದ್ದೀನಿ. ಓಕೆ, ಇವಾಗ ನಿಮ್ಮ ಜೀವನನ ಸ್ವೀಟ್ ಮಾಡೋಣ. ಇದು ಗೆಣಸ್ ಹಾಕಿದ ತಕ್ಷಣ ಅದು ಕಲರ್ ಚೇಂಜ್ ಆಯ್ತು, ಗೋಲ್ಡನ್ ಬ್ರೌನ್ ಕಲರ್ ಬಂತು. ಹಾಲು ಹಾಕೋಣ ಇದಕ್ಕೆ. ಸ್ವಲ್ಪ ಹಾಲು ಕೊಡ್ಲಾ? ಹಾ, ಈ ಹಾಲು ಹಾಕಿ ಬೇಯಕ್ ಬಿಟ್ಬಿಡ್ಬೇಕು. ಆ ಕಾಯಿ ತುರಿ ಕೊಡಿ. ತಗೊಳ್ಳಿ. ಕಾಯಿ ತುರಿ ಇದಕ್ಕೆ ಜಾಸ್ತಿ ಹಾಕಿದಷ್ಟು ಟೇಸ್ಟ್ ಬರುತ್ತೆ, ಮತ್ತೆ ಚೆನ್ನಾಗಿ ಥಿಕ್ ಪೇಸ್ಟ್ ಆಗುತ್ತೆ, ಪಾಯಸ ತರ. ಅಂದ್ರೆ ಅದು ರುಬ್ಕೊಳ್ಳೋಷ್ಟು ಹಾಕ್ಬೇಕು. ಸ್ವಲ್ಪ ಇಷ್ಟು ಓಕೆ, ಇದಾಗಿದೆ. ಹಾಕ್ಬೇಕಾ? ಹಾ, ಹಾಕ್ಬೇಕು. ಇದಕ್ಕಿನ್ನೇನು ನಾವೇನು ಎಕ್ಸ್ಟ್ರಾ ಬೆರೆಸಿಲ್ಲ, ಅದೇನಿದೆ ಕಾಯ್ದ ರಸ ಮಾತ್ರ ಹಾಕ್ತಾ ಇರೋದು. ಹಾಗೆ ನವೀನ್ ಅವರೇ, ನೀವು ತುಂಬಾ ನಡೆದು ಬಂದ ಹಾದಿರಿನಲ್ಲಿ ತುಂಬಾ ಕಷ್ಟನೂ ಇದೆ, ಸುಖನೂ ಇದೆ. ಬಟ್ ಇವತ್ತಿನ ಎಪಿಸೋಡ್ ಅಲ್ಲಿ ವಿ ವಾಂಟ್ ಟು ಬಿ ಯು ಟು ಬಿ ವೆರಿ ಹ್ಯಾಪಿ. ಅದಕ್ಕೆ ಪಾಯಸ ಮಾಡ್ತಾ ಇದೀವಿ. ದಟ್ಸ್ ಗ್ರೇಟ್. ಇಲ್ಲ, ನಾನು ನಡೆದು ಬಂದ ಹಾದಿನಲ್ಲಿ ತುಂಬಾ ಖುಷಿನೂ ಇದೆ, ಅಷ್ಟೇ ಇದು ಇದೆ ಬಿಡಿ. ಐ ಥಿಂಕ್ ನೀವು ಖುಷಿ ಯಾಕೆ ಅಂದ್ರೆ ನಿಮ್ಗೆ ಎಕ್ಸೈಟ್ಮೆಂಟ್ ಜಾಸ್ತಿ ಇದೆ, ಮತ್ತೆ ಅದಕ್ಕೆ ಹಾ, ನೀರ್ ಬೇಕು. Yeah, I've done a lot of serials. I have done, but only thing is acting, you know, I want to produce and act. Okay. Yeah. ಸಕ್ಕರೆ ಕೊಡಿ. ಸಕ್ಕರೆ ಸ್ವೀಟ್ ಜಾಸ್ತಿ ಹಾಕಿದಷ್ಟು ಚೆನ್ನಾಗಿರುತ್ತೆ, ಯಾಕಂದ್ರೆ ಇದು ಪಾಯಸ ಆಗಿರೋದ್ರಿಂದ ಒಂದ್ ಸ್ವಲ್ಪ ಜಾಸ್ತಿನೇ ಸಕ್ಕರೆ ಹಾಕ್ತಾ ಇದ್ದೀನಿ. ಓಕೆ, ನೀವು ನಡೆದು ಬಂದ ಹಾದಿ ಬಗ್ಗೆ ಹೇಳ್ತಾ ಇದ್ರಿ. Oh, I'm extremely happy. ತುಂಬಾ ಟಿವಿ ಧಾರಾವಾಹಿಗಳಲ್ಲಿ ಆಕ್ಟ್ ಮಾಡಿದ್ದೀನಿ. ಹೊರಗಡೆ ಪ್ರೊಡ್ಯೂಸರ್ಸು, ಹೊರಗಡೆ ಡೈರೆಕ್ಟರ್ಗಳ ಜೊತೆ ನಾನು ಅನೇಕ ಧಾರಾವಾಹಿಗಳಲ್ಲಿ ಆಕ್ಟ್ ಮಾಡಿದ್ದೀನಿ. ನಾನು ತುಂಬಾ ತುಂಬಾ ಖುಷಿಯಾಗಿದ್ದೀನಿ. ಆದರೆ ನಂದೇ ಓನ್ ಪ್ರೊಡಕ್ಷನ್ನು, ನಂದೇ ಯೂನಿಟ್ ಅಲ್ಲಿ, ನಂದೇ ಇದರಲ್ಲಿ ಆಕ್ಟ್ ಮಾಡಬೇಕು ಅನ್ನೋ ಆಸೆ ತುಂಬಾ ಇದೆ. ಓಕೆ, ಖಂಡಿತ ಆಗತ್ತೆ. ಥ್ಯಾಂಕ್ ಯು ಸೋ ಮಚ್. ಬಾದಾಮಿ ಪೌಡರ್ ಹಾಕೋಣ ಈಗ. ಸ್ವಲ್ಪ ಏಲಕ್ಕಿ ಪೌಡರ್ ಕೊಡ್ಲಾ?
ಇದು ಬಾದಾಮಿ ಪೌಡರಲ್ಲೇ ಫ್ಲೇವರ್ ಇರುತ್ತೆ, ಬಟ್ ಏಲಕ್ಕಿ ಹಾಕಿದ್ರೆ ಇಟ್ ವಿಲ್ ಕಂಪ್ಲೀಟ್ ಪಾಯಸ ಅನ್ನೋ ಒಂದು ಕಂಪ್ಲೀಟ್ ಆಗತ್ತೆ. ಸೊ ಪಾಯಸ ಆಲ್ಮೋಸ್ಟ್ ರೆಡಿ ಆಗ್ತಾ ಇದೆ. ಒಳ್ಳೆ ಮುಂಚೆ ಬೇಯಿಸ್ಕೊಂಡಿದ್ರಾ ನೀವು? ಇಲ್ಲ ಇಲ್ಲ, ಅದನ್ನೇನು ಬೇಸೇ ಇಲ್ಲ, ಯಾಕಂದ್ರೆ ಅದು ಸಿಹಿ ಗೆಣಸು ಬೇಗ ಬೆಂದ್ಬಿಡುತ್ತೆ. ಸೊ ನೀವು ತುಪ್ಪದಲ್ಲಿ ಹಾಕಿ ಹುರಿದಿದ ತಕ್ಷಣನೇ ಅದು ಕಲರ್ ಚೇಂಜ್ ಆಗೋಯ್ತು. ಇದು ಆಲ್ಮೋಸ್ಟ್ ರೆಡಿ ಆಗಿದೆ. ಸರ್ವಿಂಗ್ ಬೌಲ್ ಹಾಕೊಂಬೇಡ. ಸೊ ಈಗ ನವೀನ್ ಅವರು ಮತ್ತೆ ಸರಸ್ವತಿ ಅವ್ರಿಗೆ ಟೇಸ್ಟಿಂಗ್ಗೆ ಒಂದು ಒಳ್ಳೆ ರೆಸಿಪಿ ರೆಡಿ ಆಯ್ತು. ಇದು ಯೂಶಲಿ ಮನೆಯಲ್ಲಿ ಪಾಯಸ ಮಾಡಿದ್ಮೇಲೆ ಸ್ವಲ್ಪ ತುಪ್ಪನ ಹಾಕ್ತಾರೆ ಮೇಲೆ ಗಾರ್ನಿಶಿಂಗ್ ತರ. ಓಕೆ, ಅಂದ್ರೆ ಕಂಪ್ಲೀಟ್ ಆಯ್ತು ಅಂತ. ಫ್ರೆಂಡ್ಸ್, ತುಂಬಾ ಘಮ ಅಂತ ಇದೆ. ಬಿಸಿ ಬಿಸಿ ಸಿಹಿ ಗೆಣಸಿನ ಪಾಯಸ ರೆಡಿ ಆಗಿದೆ. ಸಿಹಿ ಗೆಣಸಿನ ಪಾಯಸ ಬೇಕಾಗುವ ಸಾಮಗ್ರಿಗಳು: ತುರಿದ ಸಿಹಿಗೆಣಸು, ಹಾಲು, ಬಾದಾಮಿ ಪುಡಿ, ಕಾಯ್ತುರಿ, ಏಲಕ್ಕಿ ಪುಡಿ, ತುಪ್ಪ, ಗೋಡಂಬಿ, ದ್ರಾಕ್ಷಿ ಮತ್ತು ಸಕ್ಕರೆ. ಮಾಡುವ ವಿಧಾನ: ಬಾಣಲೆಗೆ ತುಪ್ಪ, ಗೋಡಂಬಿ, ದ್ರಾಕ್ಷಿ, ತುರಿದ ಸಿಹಿಗೆಣಸು, ಹಾಲು, ರುಬ್ಬಿದ ಕಾಯಿ, ನೀರು, ಸಕ್ಕರೆ, ಬಾದಾಮಿ ಪುಡಿ, ಏಲಕ್ಕಿ ಪುಡಿ ಹಾಕಿ ಬೇಯಿಸಿದ್ರೆ ಸಿಹಿಗೆಣಸಿನ ಪಾಯಸ ಸವಿಯಲು ಸಿದ್ಧ.